ಮೇಲೆ ಆಶೀರ್ವಾದರಾಗಿರ್ತಕ್ಕಂತಹ ಸಟಸ್ಥಲಭೂಮಿ ಶ್ರೀ ಮೌಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಉಳಿದ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಹರಿದಾವರ ಶಿರಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ಇವತ್ತಿನ ನಮ್ಮ ಅಳವಂಡಿ ಗ್ರಾಮದಲ್ಲಿ ಹಬ್ಬ ಶಾಂತಮ್ಮ ದೇವಿಯ ಸ್ವರೂಪಿಯಾಗಿದ್ದ ಅವಳನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕು. ಕುಟುಂಬದ ಹಾಗೂ ಸಾಮಾಜಿಕ ಮೌಲ್ಯ ನೀತಿ ಬೋಧಕಳಾಗಿದ್ದಾಳೆ. ಯಾವ ಕುಟುಂಬದಲ್ಲಿ ಮಹಿಳೆಗೆ ಗೌರವ ಸಿಗುತ್ತದೆಯೋ ಆ ಕುಟುಂಬದಲ್ಲಿ ಶಾಂತಿ ಸುಖ ಭಾವನೆಯನ್ನು ಕಾಣಲು ಸಂದೇಶ ನೀಡಿದೆ. ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶಾಂತಮ್ಮ ದೇವಿಯ ಕಾರ್ತಿಕ ಮಹೋತ್ಸವದ ಮತ್ತು ಸಾಮೂಹಿಕ ವೈವಾಹಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು, ಈ ಕ್ಷೇತ್ರದ ಆರಾಧ್ಯ ಗುರುಗಳಾಗಿರುವಂತಹ ಸಟಸ್ಥಲ ಭೂಮಿ ಮೌಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಯವರ ಪಾದಕ್ಕೆ ಹಣೆ ಮಾಡಿದು ಇನ್ನೋರ್ವ ಪೂಜ್ಯರಾದ ಪರಮ ಪೂಜ್ಯ ಸದ್ಗುರು ಹಾಲ ಸಿದ್ದೇಶ್ವರ ಮಹಾಸ್ವಾಮಿಯವರ ಆಶೀರ್ವಚನ ಆಗ್ಬಿಟ್ರೆ ಈ ವೇದಿಕೆ ಖಾಲಿ ಆಗ್ಬಿಡ್ತದೆ. ಈಗೆಲ್ಲರೂ ನೀವು ಕುಂತೀರಿ, ಈ ಕಡೆ ಬಾಯಿ ಮಾಡ್ತಾರ, ಈ ಕಡೆ ಒಂದಿಷ್ಟು ಮಂದಿ ಕುಂತಾರೆ, ಬಹಳ ಇತ್ತಾಗಲ್ಲ. ಅವಾಗ ಪೂಜ್ಯರಿಗೆ ಆಶೀರ್ವಚನ ಮಾಡಕ್ ಕೊಡ್ಬೇಕು. ಶಾಂತಮ್ಮ ದೇವಿ ಅಂದ್ರೆ ಯಾರು ಗೊತ್ತೇನು? ಇಲ್ಲಿ ಶಾಂತಮ್ಮ ದೇವಿ ಹೆಂಗ್ ಬಂದಾಳ ನಿಮ್ಗೆ ಗೊತ್ತು? ಈ ಗ್ರಾಮದಾಗ ಯಾರಿಗೆ ಗೊತ್ತದ? ಸಿದ್ದೇಶ್ವರ ಮಹಾಸ್ವಾಮಿಗಳು ಗೋಣಿಬಸವೇಶ್ವರ ಸ್ವಾಮಿಗಳಿಗೆ ಹೇಳಿದ್ರಂತ, ನೋಡಪ್ಪ ನಮ್ಮೂರಿಗೆ ಕಟ್ಟಿಗೆ ಬೇಕಾದ ರಥೋತ್ಸವ ಆಗಬೇಕಾಗಿದ, ಆ ರಥೋತ್ಸವ ಕಟ್ಟಿಗೆ ಹೆಂಗೆ ತರಬೇಕು ಅಂತಂದು. ಶಾಂತಮ್ಮ ದೇವಿ ಅಂದ್ರೆ ಚಡೇಶ್ವರ ಮಾತೆ ಮತ್ತು ರಾಕ್ಷಸ ರೂಪದಲ್ಲಿ ಇದ್ದಂಥವಳು. ಚೌಡೇಶ್ವರಿ ಶಾಂತಮ್ಮ ದೇವಿ ಅಷ್ಟು ಸರಳವಾಗಿರುವಂತ ಮಾತಲ್ಲ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿ ಹೇಳಿದ ಮೇಲೆ ಗೋಣಿಬಸವೇಶ್ವರ ಅಜ್ಜರು ಕಟ್ಟಿಗೆ ತಗೊಂಬಂದ್ರೆ ಅದು ಇತಿಹಾಸ ಜಾಸ್ತಿ ಬಹಳ ಅದ, ಸ್ವಲ್ಪ ಹೇಳಿಬಿಡ್ತೀನಿ. ಅವಾಗ ಅಲ್ಲಿದ್ದ ಕಟ್ಟಿಗೆನ ಯಾರು ತಂದ್ರೆ ಶಾಂತಮ್ಮ ದೇವಿ ತಂದಿಲ್ಲಿಗೆ ಕಟ್ಟಿಗೆನ. ಗೋಣಿಬಸವೇಶ್ವರ ಮಹಾಸ್ವಾಮಿಗಳು ಆಳ್ವಂಡಿ ಗ್ರಾಮದ ಸಿದ್ದೇಶ್ವರ ಸಂಸ್ಥಾನ ಮಾಡಿದಾಗ ನೀವು ಶಾಂತವಾಗಿರ್ಲಿ, ನಿಮ್ಮೂರಿನ ಜನ ಎಲ್ಲರೂ ಶಾಂತವಾಗಿರ್ಲಿ ಅಂತಂದು ಹೇಳಿ ಇಲ್ಲಿ ನೆಲೆಸಿದಂತ ತಾಯಿ. ನಮ್ಮ ಗುಮ್ಮಗೋಳ ಗ್ರಾಮದೊಳಗೆ ಹೆಂಗ್ ನೆಲೆಸಂದ್ರೆ ಸಾಕ್ಷಿರ ರಾಕ್ಷಸ ರೂಪದೊಳಗೆ ನೆಲೆಸೋಣಲ್ಲಿ. ಹಂಗ ಇಲ್ಲಿ ನೀವೆಲ್ಲರೂ ಹೆಂಗಿರ್ಬೇಕು, ಎಷ್ಟೋ ನೀವು ಎಲ್ಲ ಕಾರ್ಯಕ್ರಮ ಮಾಡಿದ್ರು, ಏನೇ ಕುಂದುಕೊರತೆ ಬಂದರೂ ಕೂಡ ಅದೆಲ್ಲ ನೆರವೇರಿಸಿಕೊಂಡು ಹೋಗುವಂತ ಯಾರಂತ ಶಾಂತಮ್ಮ ದೇವಿ. ಆ ಶಾಂತಮ್ಮ ದೇವಿ ಒಳಗೆ ನೀವು ಹೆಂಗಿರ್ಬೇಕು ಹೇಳ್ರಿ? ಎಲ್ಲರೂ ಶಾಂತವಾಗಿರ್ಬೇಕು. ಅಂತ ಶಾಂತಮ್ಮ ದೇವಿಯ ಈ ಸಾನ್ನಿಧ್ಯದೊಳಗ, ಪೂಜ್ಯರ ಸಾನ್ನಿಧ್ಯದೊಳಗ ಈ ಎಲ್ಲ ಸಾಮೂಹಿಕ ಕಾರ್ಯಕ್ರಮ ಮಾಡಾಕತ್ತೀರಿ, ಬಹಳ ಸಂತೋಷ ಆಗಿದೆ. ಆಗ್ಲೇ ಅಪ್ಪಗಳು ಹೇಳಿರು, ತಂದೆ ತಾಯಿ ಹೆಂಗ ನೀವು ನೋಡ್ಕೊಂತೀರಿ, ಮುಂದೆ ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ನೋಡ್ಕೊಂಡು ಹೋಗ್ತಾರ ಅಂತಂದು ಹೇಳಿರಿ. ಆ ರೀತಿಯಾಗಿ ನೀವು ನಡ್ಕೊಂಡು ಹೋಗ್ರಿ. ನೀವೆಲ್ಲರೂ ಈ ಗ್ರಾಮದೊಳಗ ಪೂಜ್ಯರ ಒಂದು ಸಾನ್ನಿಧ್ಯ ಒಳಗೆ ಈ ಕಾರ್ಯಕ್ರಮ ಇವ್ರು ಬಂದ ನಂತರ ಊರಾಗ ಅಲ್ಲೆಲ್ಲ ಓಡಿ ಕಾರ್ಯಕ್ರಮ ನಡೆಯಕತ್ತೇವೆ. ಬಹಳ ಸಂತೋಷ ಆಗಿದೆ ನನಗೆ. ಮುಂಚೆ ನನಗಿಲ್ಲಿ ಅಷ್ಟೊಂದು ಬರ್ತಾ ಇರಲಿಲ್ಲ. ಅಪ್ಪರು ಬಂದ ಮೇಲೆ ನಾನು ಹೆಚ್ಚಿನ ರೀತಿಯೊಳಗೆ ಈ ಮಠಕ ಕಾರ್ಯಕ್ರಮದೊಳಗ ಪಾಲ್ಗೊಂತಾ ಇದ್ವಿ. ಯಾಕೆ ಪಾಲ್ಗೊಂತ ಅಂತಂದ್ರ ನಾವು ಸ್ವಾಮೀಜಿಯವರು ಆಗಿದ್ರು ಕೂಡ ನಮ್ಮ ಮನೆ ಗುರುಗಳು ಪೂಜ್ಯರು. ಆಳ್ವಂಡಿ ಗ್ರಾಮ ಈ ಸಿದ್ದೇಶ್ವರ ಮಠ ಅದಲ್ಲ, ಎಷ್ಟೇ ಸ್ವಾಮೀಜಿಯವ್ರ ಮಠಕ್ಕೆ ನಾವು ಹೋದ್ರು ಕೂಡ ಚಿತ್ರಾಸ್ತ ಹಾಕೊಂಡ್ ಕುಂದಿರ್ತೀವಿ. ಅಲ್ಲಿ ಏನ್ ಮಾಡ್ತೀವಿ, ಸುಮ್ಮನೆ ಬಂದ್ಬಿಡ್ತೀವಿ. ಈ ಮಠದೊಳಗೆ ಹಂಗ ಮಾಡಲ್ಲ ನೋಡ್ರಿ. ನೀವು ಯಾವತ್ತೂ ಕಾರ್ಯಕ್ರಮದೊಳಗೆ ಒಟ್ಟ ಚಿತ್ರಾಸ್ತ ಅವ್ರಿದ್ರಿಗೆ ನಾ ಹಾಕೋಲ್ಲ. ಹಂಗ ಬಂದು ಸಾಧವಾಗಿ ಅವ್ರ ಪಾದದೊಳಗೆ ನಾವು ಕುಂತು ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದ್ರ ನಮ್ಮ ಸಿದ್ದೇಶ್ವರ ಆಶೀರ್ವಾದ ಮಾಡಿ ಹೋಗ್ಬಿಟ್ರು ಅಜ್ಜಿಯವರು. ಅದೇ ರೂಪದೊಳಗೆ ನಾವು ಅವರು ಸಿದ್ದೇಶ್ವರ ಅಂತಂದ್ರೆ ನಾವು ತಿಳ್ಕೊಂಡು ಇಲ್ಲ ತಲೆಬಾಗಿ ನಾವು ಇಲ್ಲಿ ಬಂದು ಹೋಗ್ತಾ ಇದ್ದೀವಿ ಅಂತ. ಮೌಳಾರಾಧ್ಯ ಶಿವಾಚಾರ್ಯ ಮತ್ತೆ ಅಭಿನವಾಗಿ ಮತ್ತೆ ಸಿದ್ದೇಶ್ವರ ಹುಟ್ಟು ಬಂದಾರ ನಿಮ್ಮ ಊರಿಗೆ ಅಂತವ್ರು. ನೀವೆಲ್ಲರೂ ನೀವು ಪುಣ್ಯವಂತರ ಅಂತ ಹೇಳಿ ಪೂಜ್ಯರ ಸಾನ್ನಿಧ್ಯೊಳಗೆ ನಡಲಿ. ಈ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ.
ಆ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣು ವಾರೆಯಾಗದರ ದಾರಿಯಾಗದರ ದರ್ಬಾರ್ದಾಗದರ ದರ್ಬಾರ್ದಾಗ ಕೊಂದು ನ್ಯಾಯ ಒದಗಿಸ್ತಾರೆ ನಮ್ಮ ರಾಯರು ಅನ್ನುವಂತಹ ನಗುನಗುತದ ಜೀವನ ನಿಮ್ಮದಾಗಲಿ ಅನ್ನುವಂತಹ ಆಶೀರ್ವಚನವನ್ನು ನೀಡಿರುವಂತಹ ಶ್ರೀಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ತದನಂತರದಲ್ಲಿ ಡಾಕ್ಟರ್ ಸಿದ್ದಿಂಗಸ್ವಾಮಿ ಇನಾಮದಾರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಕಾರ್ತಿಕೆಯ ಈ ದಿವ್ಯ ಸಮಾರಂಭದ, ವಿಶೇಷವಾಗಿ ವಿವಾಹ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತಹ ನಮ್ಮ ಶಟಸ್ಥಲ ಬ್ರಹ್ಮಿ 108 ಶ್ರೀ ಶ್ರೀ ಮರಳಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಸದ್ಗುರು ಸಣ್ಣ ಶಿವಯೋಗಿ ಹಾಲ ಸ್ವಾಮಿಗಳವರ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುಮ್ಗೋಳು ಶ್ರೀಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಚಿನ್ಮಯ ಸ್ವಾಮಿಗಳಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇದು ಒಂದು ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ ಅಳವಂಡಿ ಗ್ರಾಮದಾಗ ಸಾಕಾರ ಮಾಡ್ಯಾರ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಾಂತಮ್ಮ ತಾಯಿಯ ಏನು ಸದ್ಭಕ್ತರು ಇದ್ದಾರಲ್ಲ, ಈ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ತಾಯಂದರಾಗಿರ್ಬೋದು, ಇವರ ಸಹಕಾರದಿಂದ ಇಂಥ ಒಂದು ಅದ್ಭುತ ಕಾರ್ಯ ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, ಎಲ್ಲರ ನೆನಪಿಡೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರನ್ನ ಮನಸ್ಸನ್ನು ಒಲಿಸಿಕೊಂಡು ಪ್ರತಿಯೊಬ್ಬರಿಗೂ ಯಾರಿಗೂ ಧಕ್ಕೆ ಆಗಲಾರದ ಹಂಗೆ ಅವ್ರಿಗೆ ಗೌರವ ಸಮರ್ಪಣೆಗಳನ್ನು ಮಾಡಿ, ಹಾಗೂ ಎಲ್ಲ ಭಾಗಶಃ ನಿಮ್ಮ ಈ ದಂಪತಿಗಳ ಮನೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತತಿ. ಅದನ್ನು ಮೀರುವಂತ ಕಾರ್ಯಕ್ರಮ ಈ ಒಂದು ಸಾನ್ನಿಧ್ಯದಾಗ ಆಗೈತಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ, ಅದೇ ಈಗ ಸ್ಟಾರ್ಟಿಂಗ್ ಹೇಳಿದ್ರು, ಇದು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ 10 ವರ್ಷ ಸಂಗ್ರಹ, 10 ವರ್ಷಕ್ಕಿಂತ ಹೆಚ್ಚಿರುವುದು ನನಗನ್ಸರ ಮಟ್ಟಿಗೆ. ಆ ಕಾರ್ತಿಕ ಉತ್ಸವದ ಉಳಿದಿರ್ತಕ್ಕಂಥ ಹಣವನ್ನು ಕೂಡಿಸಿ ಎಲ್ಲರನ್ನು ಮನವೊಲಿಸಿ, ಏನು ಹಿರಿಯರು ಏನು ಕುತ್ಕೊಂಡಾರಲ್ಲ, ಎಲ್ಲರದು ಕಾಣಿಕೆ ಕೂಡ ಈ ದಂಪತಿಗಳಿಗೆ ಮುಟ್ಟಬೇಕು, ಅವರ ಆರ್ಥಿಕ ಹೊರೆ ಇಳಿಸಬೇಕು ಅಂತ ಹೇಳಿ ಈ ಒಂದು ಸಮೂಹ ಏನು ಮಾಡಿದ್ದಲ್ಲ, ಅವ್ರಿಗೊಂದು ಜೋರಾದ, ನಾವು ಏನು ಕೊಡ್ಲಿಕ್ಕಾಗಲ್ಲ, ಒಂದೇ ಒಂದು ಜೋರಾದ ಚಪ್ಪಾಳೆ ಕೊಡೋಣ. ಆ ತಾಯಿ ಶಾಂತಮ್ಮ ಅವ್ರಿಗೆ ಇನ್ನೂ ಹೆಚ್ಚು ಇಂಥ ಕಾರ್ಯಕ್ರಮ ಅವ್ರಿಗೆ ಮಾಡುವಂಥ ಮನಸ್ಥಿತಿ ಕೊಡಲಿ, ಅವರ ಕುಟುಂಬ ವರ್ಗನ ಉನ್ನತಿ ಮಾರ್ಗದಲ್ಲಿ ಹೋಗಲಿ. ಹಾಗೂ ವಿಶೇಷವಾಗಿ ಕಾರ್ತಿಕ ಮಹೋತ್ಸವ ಅಂಗವಾಗಿ ಏನು ದಾಂಪತ್ಯ ಜೀವನಕ್ಕೆ ಏನು ಹೆಜ್ಜೆ ಇಡ್ತಿದ್ದೀರಾ, ನಿಮ್ಮ ಜೀವನ ಕೂಡ ಉಜ್ವಲವಾಗಿ ಹರಿಲಿ ಅಂತ ಹೇಳಿ, ನಿಮ್ಮ ಹುಟ್ಟುವ ಮಕ್ಕಳು ದೇಶ ಸೇವೆಯಲ್ಲಿ ತೊಡಗಲಿ ಅಂತ ಹೇಳಿ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತ ಚಂದು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಹನುಮಂತಪ್ಪ ಜೋಗಿನ್, ಶ್ರೀ ಎಂಕಪ್ಪ ನಿಲಿಂಡರ್, ಶ್ರೀ ಶೇಖಪ್ಪ ಬಿಸ್ನಾಳಿ, ಶ್ರೀ ದೇವರಪ್ಪ ಜೋಳಾದ್, ಶ್ರೀ ಶೇಖಪ್ಪ ಕಾರ್ಪಟ್ಟು, ಬೇಗ ಸಮಯದಾದಾಗ ಇವತ್ತು ಈ ಎಲ್ಲ ಯುವಕರು ಹಗಲಿರುಳೆನ್ನದೆ ಅತ್ಯಂತ ಪರಿಶ್ರಮದಿಂದ ಈ 5 ಜೋಡಿ ಸಾಮೂಹಿಕ ವಿವಾಹಗಳನ್ನು ಮಾಡಬೇಕಾದ್ರೆ 10-15 ವರ್ಷಗಳಿಂದ ಶಾಂತಮ್ಮ ದೇವಿಯ ಕಾರ್ತಿಕೋತ್ಸವವನ್ನು ಮಾಡುತ್ತಾ ಅದರಿಂದ ಬಂದಿರುವಂತಹ ದೇಣಿಗೆ ದಾನಗಳ ಮುಖಾಂತರವಾಗಿ, ಜೊತೆಗೆ ಶ್ರೀಯುತ ವಿರೂಪಾಕ್ಷಪ್ಪ ಜೋಳಗೌಡ ಕೂಡ ವೇದಿಕೆಗೆ ಆಹ್ವಾನಿತರಾಗಬೇಕು. ಶ್ರೀಮತಿ ಶಾಂತಮ್ಮ ಸುಣಗಾರ್ ಅವರು ಕೂಡ ವೇದಿಕೆಗೆ ಆಹ್ವಾನಿತರಾಗಬೇಕು. ಜೊತೆಗೆ 10-15 ವರ್ಷಗಳ ನಿರಂತರವಾಗಿ ಶಾಂತಮ್ಮ ದೇವಿಯ ಕಾರ್ತಿಕೋತ್ಸವವನ್ನು ಮಾಡಿ ಅದರಿಂದ ಬಂದಿರುವಂತಹ ದಾನ ಧರ್ಮಗಳ ಮುಖಾಂತರವಾಗಿ ಉಳಿದಿರುವಂತಹ ಎಲ್ಲ ಗುರು ಹಿರಿಯರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಹಾಗೂ ವಿವಿಧ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರ ದೇಣಿಗೆಯನ್ನ ಪಡೆದುಕೊಂಡು, ಕಾಣಿಕೆಯನ್ನ ಪಡೆದುಕೊಂಡು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಈ 5 ಜೋಡಿ ಸಾಮೂಹಿಕ ವಿವಾಹಗಳನ್ನು ಅತ್ಯಂತ ಅಭೂತಪೂರ್ವಕವಾಗಿ ಜಯ ಮಾಡಿದ್ದಾರೆ. ಅವರು ಕೂಡ ವೇದಿಕೆಗೆ ಆಹ್ವಾನಿತರಾಗಬೇಕು. ಅವರೆಲ್ಲರಿಗೂ ಕೂಡ ಶಾಂತಮ್ಮ ದೇವಿ ಹಾಗೂ ಶ್ರೀ ಸಿದ್ದೇಶ್ವರನ ಕೋಟಿ ನಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಗಳಲ್ಲಿಯೂ ಕೂಡ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿ ಆ ಬಡವರಿಗೆ, ಬಲ್ಲಿದರಿಗೆ, ದಲಿತರಿಗೆ ಸಹಾಯ ಸಹಕಾರವನ್ನು ಮಾಡುವುದರ ಮುಖಾಂತರವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಪರಮ ಪೂಜ್ಯರು ಗೌರವ ಸಮರ್ಪಣೆಯನ್ನು ಆಶೀರ್ವಾದದ ರೂಪದಲ್ಲಿ ಮಾಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ಶ್ರೀ ಶ್ರೀಶೈಲಪ್ಪ ಶೆಟ್ಟರ್, ಶಿವಗಣಪ್ಪ ನಿಲಿಂದರ್, ಶಿವಾನಂದಯ್ಯ ದೊಡ್ಮನಿ, ಪರಮೇಶಪ್ಪ ಶೆಟ್ಟರ್, ಸಿದ್ದಯ್ಯ ದೊಡ್ಮನಿ, ಶ್ರೀ ಬಸಯ್ಯ ದೊಡ್ಮನಿ, ಶ್ರೀ ದೇವಪ್ಪ ಹಡಪದ್, ಶ್ರೀ ಬಸಣ್ಣ ಶೆಟ್ಟರ್, ಶ್ರೀ ಮಲ್ಲಿಕಾರ್ಜುನ್ ಮೇಟಿ, ಶ್ರೀ ಜಗದೀಶ್ ಕಬ್ಬೂರ್, ಶ್ರೀ ಎಂಕಣ್ಣ ಕಬ್ಬೂರ್, ಶ್ರೀ ಕೊಟ್ಟಪ್ಪ ಹಣಗಿ, ಶ್ರೀ ಪ್ರಕಾಶ್ ಪಾಟಲ್, ಶ್ರೀ ಸಂಗಯ್ಯ ಗಣಾಚಾರಿ, ಶ್ರೀ ರಾಜು ಗೋಚನಡಿ, ಶ್ರೀ ವೀರೇಶ್ ಜ್ಯೋತಿ ಇವರೆಲ್ಲರೂ ಕೂಡ ಶ್ರೀಗಳಿಂದ ಸೂಚನೆಯನ್ನು ಪಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಶ್ರೀ ವಿಶೇಷವಾಗಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿರ್ತಕ್ಕಂಥ ಶ್ರೀ ಭರತ್ ಗೊರ್ಲಕೊಪ್ಪರವರಿಗೂ ಮತ್ತು ಶ್ರೀ ಪ್ರಕಾಶ್ ಬಾಗಣಿಯವರಿಗೂ ಕೂಡ ಪರಮ ಪೂಜ್ಯರು ಆಶೀರ್ವದಿಸಬೇಕೆಂದು ಅವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ತುಂಗ ಸ್ತ್ರೀ ಶಕ್ತಿ ಸಂಘದವರು ಹಾಗೂ ಲಕ್ಷ್ಮೀ ಸ್ತ್ರೀ ಶಕ್ತಿ ಸಂಘದವರು, ಗಂಗಾ ಮಾತಾ ಮಹಿಳಾ ಸಂಘದವರು ದಯವಿಟ್ಟು ವೇದಿಕೆ ಕೊಟ್ಟು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಜಯಶ್ರೀ ರುದ್ರಪ್ಪ ಹಿಂಕನೂರು ಇವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅನೇಕ ಮಹನೀಯರುಗಳು ಶ್ರೀ ವೀರಭದ್ರಪ್ಪ ಜೋಳ, ಶ್ರೀ ಗುಡದಪ್ಪ ಮಲ್ಲಿಕೇರಿ, ಶ್ರೀ ವೀರಣ್ಣ ಸರ್ ಹಮ್ಗಿ, ಶ್ರೀ ರುದ್ರಪ್ಪ ಸ್ಟಾರ್ ಹಂಚನಾಳ್, ಶ್ರೀ ತುಂಗ ಸ್ತ್ರೀ ಶಕ್ತಿ ಸಂಘ, ಲಕ್ಷ್ಮೀ ಸ್ತ್ರೀ ಶಕ್ತಿ ಸಂಘ, ವನಮಾಲಾ ಮೇಟಿ, ಶಾಂತಮ್ಮ ಸುಣಗಾರ್, ಗಂಗಾಮಠ ಮಹಿಳಾ. ನಿಜವಾಗಲೂ ರಂಗೋಲಿಯನ್ನ ಹಾಕಿರುವಂತಹ ಸ್ತ್ರೀ ಸಂಘದವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಜಗದೀಶ್ ಸಾಲ್ಮನಿಯವರು ದಯವಿಟ್ಟು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ಆರಕ್ಷಕ ಸಿಬ್ಬಂದಿ ವರ್ಗದವರಾಗಿರುವಂತಹ ಶ್ರೀ ಮಲ್ಲೇಶಪ್ಪ ಅವರು ಪೂಜಾ ಕೈಂಕರ್ಯವನ್ನ ಅವಿರತವಾಗಿ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ನಡೆಸಿಕೊಂಡು ಬಂದಿರತಕ್ಕಂತಹ ಶ್ರೀ ಗುರುಪ್ಪ ಸ್ವಾಮಿಗಳು ಹಿರೇಮಠ ಇವರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಎಲ್ಲ ಅಕ್ಕನ ಬಳಗದವರು ಜಗದೀಶ್ ಸಾಲ್ಮನಿಯವರು ದಯವಿಟ್ಟು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಅವರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯರಿಂದ ಈಗ ಪರಮ ಪೂಜ್ಯರು ಶ್ರೀ ಶಟಸ್ಥಲ ಬ್ರಹ್ಮ 108 ಶ್ರೀ ಮಲ್ಲಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಚನ ಇರುವುದರಿಂದ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿತ್ಯ ನಮ್ಮೆಲ್ಲರನ್ನೂ ಗಟ್ಟಿ ಮಾಡುವ ನಿನ್ನ ದಿಟ್ಟತನಕ್ಕೆ ಶರಣೆಂಬೆ ಅಳವಂಡಿಯ ಸಿದ್ದೇಶ್ವರ ಪ್ರಾತಸ್ಮರಣೀಯ ಕ್ಷೇತ್ರಾಧಿಪತಿ, ನಮ್ಮ ನಿಮ್ಮೆಲ್ಲರ ಬಾಳಿನ ಬೆಳಕು ಶ್ರೀ ಸಿದ್ದೇಶ್ವರನಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಸಮಾರಂಭಕ್ಕೆ ಸಾಕ್ಷೀಭೂತವಾಗಿ ಹಿಂದೆ ಮುಂದೆ ಇಂದು ಎಂದೆಂದಿಗೂ ನಮ್ಮನ್ನು ಕಾಯುವಂತಹ ಜಗನ್ಮಾತೆ ಆದಿಶಕ್ತಿ ಶಾಂತಮ್ಮ ತಾಯಿಯ ದಿವ್ಯ ಸನ್ನಿಧಿಯಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಸಾಮೂಹಿಕ ವಿವಾಹ ಸಮಾರಂಭ ಧರ್ಮ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಸದ್ಗುರು ಶಿವಯೋಗಿ ಸಣ್ಣ ಹಾಲಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಶ್ರೀಮಠದ ಮೇಲೆ ವಿಶೇಷವಾಗಿರುವಂತಹ ಅಭಿಮಾನ, ಶ್ರದ್ಧೆ, ನಿಷ್ಠೆ, ಭಕ್ತಿಯನ್ನು ಹಿಂದಿನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಾ ಇರುವಂತಹ ಗುಮ್ಮಗೋಳ ಕ್ಷೇತ್ರದ ಸಂಸ್ಥಾನ ಮಠದ ಪರಮ ಪೂಜ್ಯ ಪಟ್ಟದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂತಹ ಮಾತೃಸ್ಥಾನದಲ್ಲಿರುವಂಥ ವಿನೋದಾದೇವಿ ಗುರುಮೂರ್ತಿ ಸ್ವಾಮಿಗಳವರಲ್ಲಿ, ರಾಜೇಶ್ ಚೆನ್ನಯ್ಯ ಸ್ವಾಮಿಗಳವರಲ್ಲಿ, ಸಿದ್ಧಲಿಂಗ ಸ್ವಾಮಿ ಇನಾಮದಾರ್ ಅವರಲ್ಲಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಲ್ಲಿ, ಉಪಾಧ್ಯಕ್ಷರಲ್ಲಿ, ಹಿರಿಯರಾಗಿರುವ
ಕಲಾದಿಗಿ ಶಂಕರಪ್ಪನವರಲ್ಲಿ, ನಾಗಪ್ಪ ಮಾಸ್ತರ್ ಸೌಡಿ ಅವರಲ್ಲಿ, ಅನ್ವರ್ ಹುಸೇನ್ ಗಡದ್ರವರಲ್ಲಿ, ಶ್ರೀಶೈಲಪ್ಪ ಹಕ್ಕಂಡಿ ಅವರಲ್ಲಿ, ವಿರ್ಪಣ್ಣನವರಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಸುಂದರವಾಗಿ ಸಾಂಗಮಂಗಲವಾಗಿ ನಡೆದುಕೊಂಡು ಬರ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣರು ಯಾರು ಅಂತಂದರೆ ಶ್ರೀ ಶಾಂತಮ್ಮ ದೇವಿಯ ಪಾದ ಸೇವೆಯಲ್ಲಿರುವಂತಹ ಸೇವಾ ಸದ್ಭಕ್ತರು ಎನ್ನುವಂಥದ್ದನ್ನು ಬಹಳ ಅಭಿಮಾನಪೂರ್ವಕವಾಗಿ ಹೇಳಬೇಕಾಗ್ತದೆ. ಸುಮಾರು 3-4 ವರ್ಷಗಳ ಹಿಂದಿನಿಂದಲೂ ಕೂಡ 5 ಜೊತೆ ವಿವಾಹವನ್ನು ಮಂಗಲ ಕಾರ್ಯವನ್ನು ನಡೆಸಿಕೊಡಬೇಕು ಎನ್ನುವಂತಹ ಆಲೋಚನೆ ನಮ್ಮ ಶಾಂತಮ್ಮ ತಾಯಿಯ ಕಾರ್ತಿಕ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇರುವ ಅಳವಂಡಿ ಗ್ರಾಮದ ಸದ್ಭಕ್ತರ ಮನಸ್ಸಿನಲ್ಲಿ ನಿರಂತರವಾಗಿ ಅದು ಪ್ರತಿಧ್ವನಿಸ್ತಾ ಇತ್ತು. ಅವರೆಲ್ಲರ ಕನಸು, ಸಿದ್ದೇಶ್ವರನ ಸಂಕಲ್ಪ, ಶಾಂತಮ್ಮ ತಾಯಿಯ ಆಶೀರ್ವಾದದಿಂದ ಈ ವರ್ಷದ ಕಾರ್ತಿಕ ಮಹೋತ್ಸವದಲ್ಲಿ ಅದರ ತನ್ನಿಮಿತ್ತವಾಗಿ 5 ಜೊತೆ ವಿವಾಹ ಸಮಾರಂಭಗಳು ಸಾಂಗಮಂಗಲವಾಗಿ ನಡೆದುಕೊಂಡು ಬಂದಿದ್ದಾವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ವೇದಿಕೆಯ ಮೇಲೆ ಆಗಮಿಸಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜಕೀಯ ಪ್ರತಿನಿಧಿಗಳು, ಧುರೀಣರು, ಮುತ್ಸದ್ದಿಗಳು ಎಲ್ಲರೂ ಕೂಡ ಬಹಳ ಸಂತೋಷದ ನುಡಿಗಳನ್ನು, ಅಭಿಮಾನದ ನುಡಿಗಳನ್ನು ಹೇಳಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಇಲ್ಲಿ ಒಂದು ಮನೆಯಲ್ಲಿ ಮದುವೆಯನ್ನು ಮಾಡಬೇಕು ಅಂತಂದರೆ ಅದು ಎಷ್ಟು ಕಷ್ಟ ಎನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಮಗನ ಮದುವೆ, ಮಗಳ ಮದುವೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಸರಿಸುಮಾರು 6 ತಿಂಗಳ ಕಾಲ ಏನು ನಿಮ್ಮ ಬೀಗರಿಗೆ, ಅತಿಥಿಗಳಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟು ಯಾರನ್ನ ಬಿಡದೆ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಟ್ಟು ಒಂದು ಆಹ್ವಾನವನ್ನು ನೀಡುವಂತಹ ಒಂದು ಪದ್ಧತಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತೇವೆ. ಆ ನಿಟ್ಟಿನಲ್ಲಿ ಶಾಂತಮ್ಮ ದೇವಿಯ ಸೇವೆಯಲ್ಲಿರುವಂಥ ಸೇವಾ ಸದ್ಭಕ್ತರೆಲ್ಲರೂ ಕೂಡ 6 ತಿಂಗಳ ಕಾಲಗಳ ಪರ್ಯಂತರವಾಗಿ ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ಶ್ರಮಿಸಿ ಈ ಒಂದು ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತ್ ಎನ್ನುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವಂಥದ್ದು ಬಹಳ ಸಂತೋಷದ ವಿಚಾರ ಎನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಹಾಲಸ್ವಾಮಿಗಳವರು ಕೂಡ ವೇದಿಕೆಗೆ ದಯಮಾಡಿಸಿದ್ದಾರೆ. ಪೂಜ್ಯರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅದರ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳೆಲ್ಲರೂ ಕೂಡ ತನುಮನ ಧನಪೂರ್ವಕವಾಗಿ ಸಮರ್ಪಣೆಯನ್ನು ಕಾಣಿಕೆಯ ರೂಪದಲ್ಲಿ, ದವಸ ಧಾನ್ಯಗಳ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಅವರಿವರೆನ್ನದೇ ಈ ಒಂದು ಇಷ್ಟು ಸುಂದರವಾಗಿ ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೇವೆ ಅಂತಂದರೆ ಪೆಂಡಲ್ ಸೇವೆಯನ್ನು ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳವರು ನೆರವೇರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿರುವಂಥ ಈ ಅನೇಕ ಸದ್ಭಕ್ತರೆಲ್ಲರೂ ಕೂಡ ತಾಳಿಗಳನ್ನು ಕೊಡಿಸಿದ್ದಾರೆ. ಇನ್ನೂ ಅನೇಕರೆಲ್ಲರೂ ಕೂಡ ದಾಸೋಹಕ್ಕೆ ಅಕ್ಕಿಗಳನ್ನು, ದವಸ ಧಾನ್ಯಗಳನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ತನುಮನ ಧನಪೂರ್ವಕವಾಗಿರುವಂತಹ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ ಎನ್ನುವಂತಹ ರೀತಿಯಲ್ಲಿ ಗಂಡನ ಮನೆಯನ್ನು ಬಿಟ್ಟು ಬಂದಿರುವಂತಹ ಹೆಣ್ಣು ಮಗಳು, ತವರು ಮನೆಯನ್ನು ಬಿಟ್ಟು ಬಂದಿರುವಂತಹ ಹೆಣ್ಣು ಮಗಳು ಗಂಡನ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ನಮ್ಮವರೇ, ನಮ್ಮ ತಂದೆ ತಾಯಿ ಬಂಧು ಬಳಗ ಎನ್ನುವಂತಹ ಭಾವನೆಯನ್ನು ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಿರುವಂತಹ ಹೆಣ್ಣು ಮಗಳು ಅರ್ಥೈಸಿಕೊಂಡು ನಡೆದರೆ, ಗಂಡನ ಮನೆಯಲ್ಲಿ ತವರು ಮನೆಯನ್ನು ಬಿಟ್ಟು ಬಂದಿರುವಂತಹ ಹೆಣ್ಣು ಮಗಳನ್ನು ಅವಳು ಬೇರೆ ಅಲ್ಲ, ನಮ್ಮ ಮನೆಯ ಮಗಳು ಎನ್ನುವಂತಹ ಭಾವನೆಯನ್ನು ಅತ್ತೆ ಮಾವಂದಿರು ಮನೆಯಲ್ಲಿರುವಂತಹ ಎಲ್ಲರೂ ಹೊಂದಿದಾಗ ಆ ಮನೆ ಕಲ್ಯಾಣವಾಗ್ತದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಮನೆಯಲ್ಲಿ 100 ಸಮಸ್ಯೆಗಳಿರ್ತವೆ, ದುಃಖ ಸುಖ ಎಲ್ಲವೂ ಕೂಡ ಸರಿಸಮಾನವಾಗಿ ಬರುವಂತಹ ಇದು ಜೀವನದಲ್ಲಿ ಎಲ್ಲವೂ ಬರ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಶಾಂತಿ ಮತ್ತು ಸಮಾಧಾನ, ಯಾವಾಗಲೂ ತಾಳ್ಮೆಯನ್ನು ತಾಳರಿ ಎನ್ನುವುದಕ್ಕಾಗಿಯೇ ನಿಮಗೆಲ್ಲರಿಗೂ ಕೂಡ ಇವತ್ತು ನಮ್ಮ ಮಠದ ಪುರೋಹಿತರು ಪ್ರಕಾಶ್ ಶಾಸ್ತ್ರಿಗಳಾಗಿರ್ಬೋದು, ಭರತ್ ಶಾಸ್ತ್ರಿಗಳಾಗಿರ್ಬೋದು, ಬಸಯ್ಯ ಶಾಸ್ತ್ರಿಗಳಾಗಿರ್ಬೋದು, ಆಮೇಲೆ ನಮ್ಮ ಗುರುಪಾದ ಸ್ವಾಮಿ ಹಿರೇಮಠ ಅವರಾಗಿರ್ಬೋದು, ಎಲ್ಲ ಹಿರಿಯರೆಲ್ಲರೂ ಸೇರಿ ನಿಮ್ಮ ಏನು ಗಂಡು ಮಗನ ಕೈಯಲ್ಲಿ, ವರನ ಕೈಯಲ್ಲಿ ತಾಳಿಯನ್ನು ಕೊಟ್ಟು ಇವತ್ತು ವಧುವಿಗೆ ತಾಳಿಯನ್ನು ಕಟ್ಟಿಸಿದ್ದಾರೆ. ಅದರ ಅರ್ಥ ಏನು, ಗೂಢಾರ್ಥ ಏನು ಅಂತಂದರೆ ತಾಳುವಂತಹ ಗುಣವನ್ನು ಪ್ರತಿಯೊಬ್ಬ ಮಹಿಳೆ ತಾಯಿ ಅದನ್ನು ಅಳವಡಿಸಿಕೊಳ್ಳಬೇಕು,
ಭೂಮಿಯಷ್ಟೇ ತಾಳ್ಮೆಯನ್ನ ಮನೆಗೆ ಬಂದಿರುವಂತಹ ಹೆಣ್ಣು ಮಗಳು ಹೊಂದಿರಬೇಕು ಎನ್ನುವಂತಹ ಕಾರಣಕ್ಕಾಗಿಯೇ ತಾಳಿಯನ್ನ ಕಟ್ಟಿಸುವಂತಹ ಒಂದು ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡಬಹುದು. 5 ಏನು ಮುತ್ತೈದೆ ಎನ್ನುವಂತಹ 5 ಏನು ಬಳೆಗಳಾಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಮೂಗುಬಟ್ಟಾಗಿರ್ಬೋದು, ಇನ್ನೂ ಅನೇಕ ಏನು ವಿಶೇಷವಾಗಿರುವಂತಹ ಎಲ್ಲವೂ ಕೂಡ ಒಂದು ಸಂದೇಶವನ್ನ ನೀಡುತ್ತವೆ. ಆ ರೀತಿಯಲ್ಲಿ ಎಲ್ಲರೂ ಒಂದಾಗಿ ಚಂದಾಗಿ ಬಾಳುವಂತಹ, ಬದುಕುವಂತಹ, ಆರೋಗ್ಯವನ್ನ, ಆಯುಷ್ಯವನ್ನ ಕೊಡುವಂತಹ ಶಕ್ತಿಯನ್ನ ಸಿದ್ದೇಶ್ವರ ಶಾಂತಮ್ಮ ತಾಯಿ ತಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅನ್ನುವಂತಹ ಮಾತನ್ನ ಹೇಳಿ, ಪಾಪ ಬಹಳ ಹೊತ್ತಾಯ್ತು. ಈಗ ಅವ್ರ ಮದುಮಕ್ಕಳ ಪರಿಸ್ಥಿತಿ, ವಧುವರರ ಪರಿಸ್ಥಿತಿ ಅವ್ರದ್ದಾಗಿ ಹೋಗೈತಿ, ನಮ್ಗಾಗೈತಿ. ಏನು ಹೇಳಿವೋ ಏನು ಬಿಟ್ಟಿವೋ ಗೊತ್ತಿಲ್ಲ. ಎಲ್ಲರ ಮುಖದಲ್ಲಿ ನಗು ಅಂತ ಐತಿ. ಕಾರ್ಯಕ್ರಮ ಯಶಸ್ವಿ ಆಗೈತಿ ಅನ್ನೋದು ಮಾತ್ರ ತಮ್ಮೆಲ್ಲರ ಮುಖದಲ್ಲಿ ಅದು ಕಾಣ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇವೆಯನ್ನು ಸಲ್ಲಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ಪತ್ರಿಕಾ ವರದಿಗಾರರಾಗಿರುವಂತಹ ಪತ್ರಿಕಾ ಮಾಧ್ಯಮದವರು, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಪತ್ರಿಕೆಯ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನ ಏನು ಮೂಡಿಸಲಿದ್ದಾರೆ. ಗಣ್ಯರೆಲ್ಲರೂ ಕೂಡ ನಮ್ಮ ಅಳವಂಡಿ ಯಾವುದೇ ಕಾರ್ಯಕ್ರಮವನ್ನು ಅಳವಂಡಿ ಗ್ರಾಮದಲ್ಲಿ ಮಾಡಿದರೆ ಯಾವುದೂ ಕೂಡ ಅದು ಯಶಸ್ವಿ ಅನ್ನೋದಿಲ್ಲ, ಯಶಸ್ವಿಯನ್ನು ಹೊಂದದೆ. ಅದು ಯಾವ ಶಕ್ತಿಯಿಂದ ಅಂತಂದ್ರೆ ಪರಮ ಪೂಜ್ಯ ಸದ್ಗುರು ಹಾಲಸ್ವಾಮಿಗಳವರು ಹೇಳಿದ ಹಾಗೆ ಸಿದ್ದೇಶ್ವರನ ಆಶೀರ್ವಾದ, ಶಾಂತಮ್ಮ ತಾಯಿಯ ಆಶೀರ್ವಾದ ಅಳವಂಡಿ ಗ್ರಾಮದ ಸಕಲ ಸದ್ಭಕ್ತರ ಮೇಲೆ ಇರೋದ್ರಿಂದ ಎಲ್ಲಾ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕೂಲಳ್ಳಿಯ ಪರಮ ಪೂಜ್ಯರು, ಗುಮ್ಮಗೋಳದ ಪರಮ ಪೂಜ್ಯರು, ಹಿರೇಹಡಗಲಿಯ ಪರಮ ಪೂಜ್ಯರು ಇವತ್ತು ಮನೆಗೆ ಗುರುಗಳನ್ನು ಕರೆಸಬೇಕಾಗಿತ್ತು ಅಂತಂದ್ರೆ 100 ಸಾರಿ ಅವ್ರ ಮಠಕ್ಕೆ ಹೋಗಿ ಭಿನ್ನ ಹಾಕಿ ಬರಬೇಕು. ನೀವು ಎಲ್ಲ ಮಠಕ್ಕೆ ಬರ್ತೀರಿ ನಮ್ಮ ಹತ್ರ. ನಾವು ಬಂದಾಗ ನಿಮ್ಮನ್ನ ಒಂದು 5 ನಿಮಿಷ ಕಾಯಿಸ್ತೀವಿ, ಕುಂದ್ರಿಸ್ತೀವಿ, ಅಥವಾ ನಾವು ಅನೇಕ ಕಾರ್ಯಕ್ರಮಕ್ಕೆ ಹೋಗಿ ಬಂದಿರ್ತೀವಿ. ಇಂಥ ಸಂದರ್ಭದೊಳಗ ಗುಮ್ಗೋಳದ ಪೂಜ್ಯರು, ಕೂಲಳ್ಳಿ ಪೂಜ್ಯರು, ಹಿರೇಹಡಗಲಿ ಪೂಜ್ಯರು ಯಾಕೆ ಅಳವಂಡಿ ಮೇಲೆ ವಿಶೇಷವಾಗಿರುವಂಥ ಪ್ರೀತಿಯನ್ನು ಹೊಂದಿದ್ದಾರೆ ಅಂತಂದ್ರೆ, ಅಳವಂಡಿ ಗ್ರಾಮದ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ಭಕ್ತರ ಭಕ್ತಿಗೆ ಮೆಚ್ಚವರು ಇಲ್ಲಿಗೆ ಈ ಕಾರ್ಯಕ್ರಮಗಳಿಗೆ ಬಂದು ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ ಎನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸೇರಿರುವಂತಹ ತಮ್ಮೆಲ್ಲರಿಗೂ ಕೂಡ ಅವಳ ಕರುಣೆ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತಹ ಮಾತನ್ನ ಹೇಳಿ, ಮತ್ತೊಂದು 4 ತಾಸು ಮಾತಾಡ್ತೀವಿ. ಸುಮ್ಮನೆ ಕೊಂದಿರ್ತಾರೆ ಇಲ್ಲ, ನೀವು ಮಾತಾಡ್ರಿ, ನಾವು ಎದ್ದು ಹುಕ್ಕಿವಂತೀರೇನು? ಪ್ರಸಾದನು ಚಲೋ ಆಗೈತಿ. ಗೋಧಿ ಹುಗ್ಗಿ ಅನ್ನಸಾರನಲ್ಲ, ಬುಂದೆ ನಮಗೊಂದು ನಮ್ನಿ ಸಿದ್ದೇಶ್ವರನ ಜಾತ್ರೆ 1 ತಿಂಗಳು ಮುಂಚೆನೆ ಬಂದಂಗೆ ಆಗೈತಿ. ಇದನ್ನೆಲ್ಲ ನೋಡಿದ್ರೆ ಅಷ್ಟು ಚಂದ ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿದ್ದೀರಾ. ಅದೇ ಪ್ರಕಾರವಾಗಿ ಫೆಬ್ರವರಿ 9ನೇ ತಾರೀಕು ಸಿದ್ದೇಶ್ವರನ ಮಹಾರಥೋತ್ಸವ ಇದೆ, ಜಾತ್ರಾ ಮಹೋತ್ಸವ ಇದೆ. ನಿಮ್ಮೆಲ್ಲರ ರಥೋತ್ಸವ, ನಿಮ್ಮ ಸಿದ್ದೇಶ್ವರನ ರಥೋತ್ಸವ ಇರೋದ್ರಿಂದ ತಾವೆಲ್ಲರೂ ಕೂಡ ಜಾತ್ರಾ ಮಹೋತ್ಸವವನ್ನು ಯಾವ ರೀತಿ ಶಾಂತಮ್ಮ ದೇವಿಯ ಸೇವಾ ಸದ್ಭಕ್ತರ ಎಲ್ಲರೂ ಸೇರಿ ಕಾರ್ತಿಕ ಮಾಸದ ಸಾಮೂಹಿಕ ವಿವಾಹಗಳನ್ನು ಯಶಸ್ವಿ ಮಾಡಿದ್ದೀರಲ್ಲ, ಅದೇ ರೀತಿ 2025ನೇ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವವನ್ನ ಇದೇ ರೀತಿ ತಾವೆಲ್ಲರೂ ಕೂಡ ಯಶಸ್ವಿ ಮಾಡ್ರಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಅಭಿಮಾನಪೂರ್ವಕವಾಗಿ ಹೇಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರ ಸೇವೆ ಈ ಸಂದರ್ಭದಲ್ಲಿ ಸ್ಮರಣೆಗೆ ತಂದುಕೊಂಡು ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ 4 ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಬಿಟ್ಟು ಈ ಅಳವಂಡಿಯ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಹಿರೇಹಡಗಲಿಯ ಸಂಸ್ಥಾನ ಮಟ್ಟದ ಎಲ್ಲ ಪರಮ ಪೂಜ್ಯರು ಕೂಡ ಅವರು ಎಡೆಬಿಡದೆ ಪರಮ ಪೂಜ್ಯರಾಗಿರುವಂತಹ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಅಭೂತಪೂರ್ವಕವಾಗಿ ಯಶಸ್ವಿ ನಡೆಸಿಕೊಟ್ಟಿರತಕ್ಕಂತಹ ಮಂಗಲಂ ಶ್ರೀ ಗುರು ಪೀಠಾಚಾರ್ಯ, ಮಂಗಲಂ ಶ್ರೀ ಗುರು ದಾರುಕಾಚಾರ್ಯ, ಶಿವಮುಖಜಾತನೆ ಶಿವಲಿಂಗದಾತನೆ, ಶಿವನಿಗಿಂತ ಜೀಕಾನೆ ಭಯ ಹರನೆ. ಮಂಗಲಂ ಶ್ರೀ ಗುರು ಪೀಠಾಚಾರ್ಯ, ಮಂಗಲಂ ಶ್ರೀ ಗುರು ದಾರುಕಾಚಾರ್ಯ, ನಾಡಿನೋಳುಚ್ಚೈನಿ ಎಲ್ಲರೂ ಮಾಡಬೇಕೆಂದು
ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸ್ರಿನ ಖಾರ ಕಲಸಿ ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸ್ರಿನ ಖಾರ ಕಲಸಿ ರಾಗಿಯ ಮುದ್ದೆ ಮುರಿಸಿ ಉಪ್ಪೆಸ್ರಿನ ಖಾರ ಕಲಸಿ ಬೆಳ್ಳಾನೆ ಬೆಳ್ಳದಿಂಗಳಲ್ಲಿ ಉಂಡೆದ್ದು ಉಳ್ಳಾಡೋದು ಬಣವೆಯ ಮೆತ್ತೇಲಿ ಗಂಡನ್ನ ಮುದ್ದಾಡೋದು ಪಿಂಡಿಯ ಬೆಲ್ಲ ಕುಟ್ಟಿ ಹೆಂಚಗಲ ಒಬ್ಬಟ್ಟಟ್ಟಿ ಪಿಂಡಿಯ ಬೆಲ್ಲ ಕುಟ್ಟಿ ಹೆಂಚಗಲ ಒಬ್ಬಟ್ಟಟ್ಟಿ ಇಂಡಿಯ ಬೆಲ್ಲ ಕೊಟ್ಟಿ ಹೆಂಚಗಲ ಒಬ್ಬಟ್ಟಟ್ಟಿ ಮಾವಿನ ಸೀಕರಣೆ ಹಾಲಲ್ಲಿ ಜಡಿಯುತ್ತಿದ್ರೆ ತೇಗುವ ಹಳ್ಳಿಯ ಐದನ್ನ ತಪ್ಪುತ್ತಿದ್ರೆ ಜ್ವಾಳದ ರೊಟ್ಟಿ ತಟ್ಟಿ ಉಚ್ಚಳ್ ಚಟ್ನಿ ಕುಟ್ಟಿ ಜ್ವಾಳದ ರೊಟ್ಟಿ ತಟ್ಟಿ ಉಚ್ಚಳ್ ಚಟ್ನಿ ಕುಟ್ಟಿ ಜ್ವಾಳದ ರೊಟ್ಟಿ ತಟ್ಟಿ ಉಚ್ಚಲ್ ಚಟ್ನಿ ಕೊಟ್ಟಿ ಕೆನೆಗಟ್ಟಿದ ಮೊಸರಲ್ಲಿ ಅದ್ದಿ ಅದ್ದಿ ಅಗ್ಗಿದ್ದಿದ್ರಿ ಈರುಳ್ಳಿ ಶೂರನ್ನ ಕರ್ಕ ಕರ್ಕ ಕಡಿತಿದ್ರೆ ಕೆನ್ನೆ ಕಿತ್ತಳೆ ಕಣ್ಣು ಮೇರಳೆ ಅದರ ಮಂಜೂರ ನಿನ್ನದು ಸೇಬುಗಲ್ಲದ ಮೇಲೆ ಚೆಲ್ಲಿದ ನಗೆಯ ಕಿರಣವೇ ನಿನ್ನದು ಮಾಗಿದ ಹಣ್ಣಿನ ಮಿಂಚು ಹೊನ್ನಿನ ಮೈಯ ಬಣ್ಣವೇ ನಿನ್ನದು ಘಮ್ ಎನ್ನುವ ರಾಗರಸಗಳ ತನುವ ತೋಟವೇ ನಿನ್ನದು ನಿನ್ನಂದನ್ನೆಲ್ಲ ಕಲಿಸಿ ಮುತ್ತುಗಳ ಸುರಿಸಿ ಬಿರಿಸಿ ನಿನ್ನಂದನ್ನೆಲ್ಲ ಕಲಿಸಿ ಮುತ್ತುಗಳ ಸುರಿಸಿ ಬೆರೆಸಿ ಅಂದಂದನೆಲ್ಲ ಕಲಿಸಿ ಮುತ್ತುಗಳ ಸುರಿಸಿ ಬೆರೆಸಿ ನಿನ್ನ ರಸಾಯನವ ಮಾಡಿಕೊಂಡು ತಿನ್ನುತ್ತಿದ್ರೆ ಪ್ರೀತಿಯ ರುಚಿಯೇರಿ ತಲೆಗೆಲ್ಲ ಜಿಂಗುಟ್ಟಿದ್ರೆ
ಕಾರ್ತಿಕೋತ್ಸವದ ದಿನದಂದು ಈ ಒಂದು ಶುಭ ವಿವಾಹಗಳ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಅಂತ್ಯಗೊಂಡಿದ್ದು ಇನ್ನೂ ಶೋಭೆ ತರುವಂಥದ್ದು. ಈ ಸಂದರ್ಭದಲ್ಲಿ NSSನ ಸ್ವಯಂ ಸೇವಕರು ಏನಂದ್ರೆ ಬೆಳಗಿನಿಂದನೂ ಈ ಒಂದು ಸೇವೆಯಲ್ಲಿ ಈ ಊಟದ ಸೇವೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥ NSSನ ಶಿಬಿರಾರ್ಥಿಗಳಿಗೆ ನಮ್ಮ ಏನಂದ್ರೆ ಶಾಂತಮ್ಮ ದೇವಿಯ ಸಮಿತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲು ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಮಿತಿಯ ಸರ್ವ ಸದಸ್ಯರು ಕೂಡ ಏನಂದ್ರೆ NSS ಘಟಕದ ಒಂದು ಕಾರ್ಯಕ್ರಮ ಅಧಿಕಾರಿಗಳಾದಂಥ ಹೆಗ್ಡೆ ಅವರಿಗೆ ಪ್ರೀತಿಯ ಸನ್ಮಾನವನ್ನು ನೆರವೇರಿಸಲಿದ್ದಾರೆ. ದಯವಿಟ್ಟು
ಅಷ್ಟು ಅಂದ್ರೆ ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತು ಹುಡುಗಿ ಬಂದು ನಾನು ನನ್ನ ದೋಸ್ತು ಅಂದ್ರೆ ಅಷ್ಟು ಅಂದ್ರೆ ಸುಸ್ತುವಾಗಿ ಕುಸ್ತು ಬಿದ್ದೆ ನೋಡು ಸ್ಟೈಲ್ ನೋಡು ನೋಡು ಸ್ಟೈಲ್ ನೋಡು ಕಣ್ಣು ಹೊಳೆಯುವ ಕಣ್ಣು ಕುಡಿಯುವ ಎಲ್ಲೆಲ್ಲೋ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದು ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು
ಕಂಡೆನು ಬುತ್ತಿ ಅನ್ನಪೂರ್ಣೆಯೇ ನಿನ್ನ ಕರುಣೆ ನಂಬಿನ ನಿಂತೆ 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 ಚಾಮುಂಡೇಶ್ವರಿ ಮಂಜುಳ ಭಾಷಿಣಿ ಚಾಮುಂಡೇಶ್ವರಿ ಶಿವನ ಮಡದಿಯೇ ನೀಲೋಕ ಪಾಲಿನಿ ಪಾಲಿಸು ದೇವಿ ಪಾಲಿಸು ಮಾತೆ